ಬಿಳಿ ಕೂದಲನ್ನ ಕಡಿಮೆ ಮಾಡೋದಕ್ಕೆ. ಬಾಲನೆರೆ ಅಂತಾನೂ ಹೇಳ್ತಾರೆ ಅಥವಾ ಪ್ರೀಮೆಚೂರ್ ಗ್ರೇ ಹೇರ್ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ಇದನ್ನ ಕ್ರಮೇಣ ಯೂಸ್ ಮಾಡ್ತಾ ಬಂದ್ರೆ ಬಿಳಿ ಕೂದಲೇನಿದೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನ ಹೇಗ್ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಏನು ಅಂತ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ತಗೊಳ್ತಾ ಇರೋದು ಕಪ್ಪು ಎಳ್ಳು ಅಂದ್ರೆ ಕರಿ ಎಳ್ಳು. ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ, ಅಡಿಗೆಗೆ ಅಂತ ಬಳಸ್ತಾನೆ ಇರ್ತಾರೆ. ಪುಳಿಯೋಗರೆಗಾಗಿರ್ಬೋದು, ಸ್ವೀಟ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕಪ್ಪು ಎಳ್ಳು ಬಳಸ್ತಾನೆ ಇರ್ತಾರೆ. ಸೊ ಕಪ್ಪು ಎಳ್ಳು ಯಾಕೆ ತಗೋತಾ ಇದೀವಿ ಅಂತಂದ್ರೆ ಇದರಲ್ಲಿ ಒಮೆಗಾ 3 ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇದೆ ಹಾಗೂ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಇದು ನಮ್ಮ ಕೂದಲಿನ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ. ಡ್ಯಾಂಡ್ರಫ್ ಆಗಿರ್ಬೋದು ಮತ್ತೆ ಡ್ರೈ ಸ್ಕ್ಯಾಲ್ಪ್ ಆಗಿರ್ಬೋದು ಮತ್ತೆ ಏರ್ ಫಾಲ್ ಆಗಿರ್ಬೋದು, ಪ್ರತಿಯೊಂದು ಹೋಗ್ಲಾಡ್ಸೋದಕ್ಕೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕರಿಬೇವು ಅಂದ್ರೆ ಕರಿ ಲೀವ್ಸ್. ಸಾಮಾನ್ಯವಾಗಿ ಇದು ಫ್ರಿಜ್ಜಲ್ಲಂತೂ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನೀವು ಯಾವುದು ಹೊರಗಿಂದ ತರುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಕರಿಬೇವು ಬಂದ್ಬಿಟ್ಟು ನೀವು ನೋಡ್ಬೋದು, ನಾವು ಚಿಕ್ಕ ಮಕ್ಕಳಿಂದ ಇರ್ಬೋದು ಅಥವಾ ಯಾರೇ ಊಟ ಮಾಡ್ಬೇಕಾದ್ರೆ ನಾವು ಸಪ್ರೇಟ್ ಆಗಿ ಕರಿಬೇವನ್ನ ತೆಗೆದಾಕ್ತಿವಿ ಕೆಲವೊಬ್ರು. ಸೊ ಹೇಳ್ತಾರೆ ನಮ್ಮ ಮನೆಯಲ್ಲಿ ದೊಡ್ಡವರು, ಅಜ್ಜಿ ಅಂದ್ರೆ ಯಾರಾದ್ರೂ ಆಗಿರ್ಬೋದು, ತಿನ್ನು ಒಳ್ಳೇದು ನಿನ್ ಕೂದಲಿಗೆ, ಅದು ಕಪ್ಪಾಗುತ್ತೆ ಕೂದಲು ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಕರಿಬೇವಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಕೂದಲಿನ ಆರೈಕೆಗೆ ತುಂಬಾನೇ ಉಪಯೋಗಕಾರಿ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಬೀಟಾ ಕೆರೋಟಿನ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿ ಇದೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನ್ಯಾಚುರಲ್ ಮಾಯಿಶ್ಚರೈಸರ್ ಕೂಡ ಹೌದು. ನಾವು ತುಂಬಾ ವರ್ಷಗಳಿಂದಾನು ಕೂದಲಿಗೆ ಎಣ್ಣೆ ಹಾಕ್ತಿವಿ ಅಂದ್ರೆ ಅದು ಕೊಬ್ಬರಿ ಎಣ್ಣೆನೆ ನಾವು ಹಾಕ್ತಾ ಇರೋದು. ಸೊ ನೀವು ಕೊಬ್ಬರಿ ಎಣ್ಣೆನ ಏರ್ ಲಾಸ್ ಅಂದ್ರೆ ಏರ್ ಫಾಲ್ ಆಗದೆ ಇರೋಂಗೆ ತಡೆಗಟ್ಟುತ್ತೆ, ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ಸ್ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾನು ಫೈನಲ್ ಆಗಿ ಬಳಸ್ತಾ ಇರೋದು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಕೈ ಎಣ್ಣೆ ಅಂತ ಹೇಳ್ತೀವಿ. ಕೈ ಎಣ್ಣೆ ಎಂತಹ ಮ್ಯಾಜಿಕ್ ಅನ್ನ ಮಾಡುತ್ತೆ ಅಂತಂದ್ರೆ ತಿಂಗಳಿಗೆ ಬರೀ ಒಂದು ಸತಿ ನೀವು ಬರೀ ಕೈ ಎಣ್ಣೆನ ತಲೆಗೆ ಹಚ್ಚೋದ್ರಿಂದ ಕೂದಲು 5 ಪಟ್ಟು ಹೆಚ್ಚಾಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಕೂದಲಿನ ಪ್ರೊಡಕ್ಷನ್ ಅನ್ನ ಬೂಸ್ಟ್ ಮಾಡುತ್ತೆ. ಸೊ ನೋಡಿದ್ರ ಇದರ ಬೆನಿಫಿಟ್ಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು. ಸೊ ಇಷ್ಟೆಲ್ಲ ಹೆಲ್ದಿಯಾದ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಬಿಳಿ ಕೂದಲು ನಿವಾರಣೆಗೆ ನಮಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಯಾವ್ದ್ಯಾವ್ದು ಅಂತ ನೋಡಿದ್ವಿ. ಈಗ ನಾನು ಫಸ್ಟ್ ಹುರಿದಿಟ್ಕೊಂಡಿರುವಂತಹ ಕಪ್ಪು ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು ಡ್ರೈ ರೋಸ್ಟ್ ಅನ್ನ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಡ್ರೈ ರೋಸ್ಟ್ ಮಾಡಿರೋದನ್ನ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಅನ್ನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ಹುರಿದಿಟ್ಕೊಂಡಿರುವಂತಹ ಕಪ್ಪು ಎಳ್ಳನ್ನ ಕಂಪ್ಲೀಟ್ ಆಗಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ. ನಂತರ ಹುರಿದಿಟ್ಕೊಂಡಿರುವಂತಹ ಕರಿಬೇವು, ಇದನ್ನು ಸಹ ನೀವು ಕಂಪ್ಲೀಟ್ ಆಗಿ ಹುರಿದಿಟ್ಕೊಂಡಿರ್ಬೇಕು. ಅದು ಪುಡಿ ಪುಡಿ ಆಗೋ ರೀತಿ ನೀವು ಈ ತರ ಪುಡಿ ಮಾಡಿದ್ರೆ ನೋಡಿ, ಈ ತರ ಪುಡಿ ಆಗೋ ರೀತಿ ಹುರಿದಿಟ್ಕೊಂಡಿರ್ಬೇಕು. ಸೊ 2 ಹಾಕಾಗಿದೆ. ಇವಾಗ ಇದನ್ನ ನಾವು ಕಂಪ್ಲೀಟ್ ಪೌಡರ್ ಅನ್ನಾಗಿ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ರೀತಿ ಪೌಡರ್ ರೀತಿ ಆಗಿದೆ. ಸೊ ಇದಕ್ಕೆ ನಾವೇನು ಮಿಕ್ಸ್ ಮಾಡಿಲ್ಲ, ಬಿಕಾಸ್ ಎಳ್ಳಿನಲ್ಲೇನೆ ಎಣ್ಣೆ ಅಂಶ ಹೆಚ್ಚಾಗಿರೋದ್ರಿಂದ ಕಂಪ್ಲೀಟ್ ಅದೇ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಕಂಪ್ಲೀಟ್ ಪೌಡರ್ ಆಗಿದೆ. ಇದನ್ನ ನಾವು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನಾವು ಕಂಪ್ಲೀಟ್ ಆಗಿ ಆ ಮಿಕ್ಸ್ಚರ್ ಅನ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇದಕ್ಕೆ ನಾನೀಗ 2 ಸ್ಪೂನು ಕೊಬ್ಬರಿ ಎಣ್ಣೆಯನ್ನ ಮಿಕ್ಸ್ ಮಾಡ್ತೀನಿ. ನಾನು ಆಗ್ಲೇ ಹೇಳಿದೆ, ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ಇದು ಕೊಡುವಂಥ ರಿಸಲ್ಟು ಬೇರೆ ಯಾವ ಆಯಿಲು ಕೊಡೋದಿಲ್ಲ ಅಂತ. ಸೊ 2 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಾನು 2 ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಅಂದರೆ ಕೈ ಎಣ್ಣೆ ಅಂತ ಏನು ಹೇಳ್ತಾರೆ ಅದನ್ನು ಮಿಕ್ಸ್ ಮಾಡ್ತೀನಿ. ಕ್ಯಾಸ್ಟರ್ ಆಯಿಲ್ ಕೂಡ ಹೌದು, ನೀವು ಮೊದಲೆಲ್ಲ ಕೇಳಿರ್ಬೋದು, ಮಕ್ಕಳಿಗೆ ಮಸಾಜ್ ಮಾಡೋದಕ್ಕಾಗಿರ್ಬೋದು ಅಥವಾ ದೊಡ್ಡವರಿಗೆ ಬಾಡಿ ಮಸಾಜ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಮೊದಲು ಕೈ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ರು. ಅದನ್ನು ವಾಶ್ ಮಾಡೋದು ಸ್ವಲ್ಪ ಕಷ್ಟ ಅನ್ಬೋದು, ಬಟ್ ರಿಸಲ್ಟ್ ಮಾತ್ರ ಅದು 5 ಪಟ್ಟು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ. ನೀವು ನೋಡ್ಬೋದು ಇವಾಗ ಯಾವ ರೀತಿ ಕಾಣ್ತಿದೆ ಅದು ಅಂತ. ನಿಮ್ಗೆ ನಾರ್ಮಲ್ ಏರ್ ಡೈ ಥರನೇ ಕಾಣ್ತಿದೆ ಅದು. ಸೊ ಈ ಮಿಕ್ಸ್ಚರನ್ನು ಇವಾಗ ಹೇಗೆ ಅಪ್ಲೈ ಮಾಡೋದಂದರೆ, ಜಸ್ಟ್ 2 ಕೈಯಲ್ಲಿ ತಗೊಂಡು ನೀವು ತಲೆಗೆ ಸ್ನಾನ ಮಾಡ್ತೀರಲ್ಲ, ವೀಕ್ಲಿ ಒನ್ಸ್ ಈ ಹೋಮ್ ರೆಮಿಡಿಯನ್ನು ಮಾಡಲೇಬೇಕು. ಸೊ ವೀಕ್ಲಿ ಒನ್ಸ್ ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ, ಸಂಡೇ ಆಗಿರ್ಬೋದು ಅಥವಾ ಯಾವುದೇ ದಿನ ನಿಮಗೆ ಅನುಕೂಲ ಯಾವಾಗಿದೆಯೋ ಆವಾಗ ನೀವು ಜಸ್ಟ್ ಇದನ್ನು 2 ಕೈಯಲ್ಲಿ ತಗೊಂಡು ಕೂದಲಿಗೆ ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಅಂದರೆ ತುಂಬ ಮಸಾಜನ್ನು ಕೊಡಬೇಕಾಗುತ್ತೆ, ಒಂದು 15 ಮಿನಿಟ್ಸು. ತುಂಬ ಏನಿಲ್ಲ, ಜಸ್ಟ್ 2 ತಗೊಂಡು ನಾರ್ಮಲಾಗಿ ನೀವು ಕೂದಲಿಗೆ ಎಣ್ಣೆ ಹೆಂಗೆ ಅಪ್ಲೈ ಮಾಡ್ತೀರಾ ಅದೇ ರೀತಿ ಜಸ್ಟ್ ಹೀಗೆ ಸ್ಕ್ರಬ್ ಮಾಡಿಕೊಂಡು ಎಲ್ಲ ಕಡೆನೂ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಸೊ ಸ್ಕ್ರಬ್ ಮಾಡಾದ್ಮೇಲೆ ಅರ್ಧ ಗಂಟೆ ಬಿಟ್ಟ ಮೇಲೆ ನೀವು ನಾರ್ಮಲ್ ಏರ್ ವಾಶನ್ನು ಮಾಡ್ಬೋದು.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ಒಂದು ಕೂದಲಿಗೆ ಬಿಳಿ ಕೂದಲನ್ನು ನಿವಾರಿಸೋದಕ್ಕೆ ಹೇರ್ ಡೈ ರೀತಿ ಯಾವ ರೀತಿ ಮಾಡ್ಕೋಬಹುದು ಅಂತ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೋಮ್ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.